ಅಲ್ಲ, ಏನಾದ್ರು ಸ್ಪಷ್ಟೀಕರಣ ಇದ್ರೆ ಕೇಳಿ. ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆ ಇಲ್ಲ, ಸ್ಪಷ್ಟೀಕರಣನೇ. ನೋಡಿ, ಈಗ ಮಂಡಲ್ ಸ್ಟೇಟ್ಮೆಂಟ್ ಸಭಾಪತಿಗಳೇ, ಈಗ ಮಂಡಲ್ ಆಯೋಗ ಏನ್ ಹೇಳಿದೆ? ಸಮಾನ ಮಾತ್ರ ಸಮಾನತೆ ಇರುತ್ತದೆ. ಸ್ಪಷ್ಟೀಕರಣ ಈಗ ಸಭಾಪತಿಗಳೇ, ಸಮಾನರಲ್ಲಿ ಮಾತ್ರ ಸಮಾನತೆ ಇರಬೇಕು ಅಂತ ಮಂಡಲ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಒಂದು ನಿಮಿಷ ಘೋಷಣೆ ಮಾಡಬಹುದಾಗಿತ್ತು. ಸಭಾಪತಿಗಳೇ, ಈಗ ಇವರೇನ್ ಪರಿಗಣಿಸಿದಾರಲ್ಲ 3 ವಿಭಾಗವಾಗಿ, ಇದಕ್ಕೆ ಮಾನದಂಡ ಯಾವುದು? ಸಿಟಿ ರವಿ ಅವರೇ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಈಗ ನಾಗಮೋಹನ್ ಆಯೋಗ ಮಾನದಂಡನ ಅಥವಾ ಮಾಧುಸ್ವಾಮಿ ಸಬ್ ಕಮಿಟಿ ಮಾನದಂಡನ ಯಾವುದನ್ನು ಮಾನದಂಡವಾಗಿ ಪರಿಗಣಿಸಿದ್ದಾರೆ? ಇದೆಲ್ಲ ನಾನು ಕೇಳ್ತಾ ಇರೋದು. ಈಗ ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ತೆಗೆದುಕೊಂಡಿದ್ದಕ್ಕೆ ಯಾವ ಪರಿಗಣಿಸಿದ್ದಾರೆ? ಅವರು ಸದಾಶಿವ ಮಾಧುಸ್ವಾಮಿ ಆಯೋಗ ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಚರ್ಚೆಗೆ ಅವಕಾಶ ಇಲ್ಲ. ಸ್ವಾಗತ ಮಾಡಬೇಕು. ಪ್ರಶ್ನೆ ಹೇಳಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಿಧಾನಸಭೆಯಿಂದ ತಿದ್ದುಪಡಿ ಈಗ ಅವಕಾಶ ಇಲ್ಲ ಅಂತ 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಮತ್ತೆ ಕೆಲವು ಕಾಲೇಜುಗಳ ತಿದ್ದುಪಡಿ ಮಂಡಿಸ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಸಾಮಾಜಿಕ ನ್ಯಾಯ ಇಲ್ಲ. ಸಭಾಧ್ಯಕ್ಷರೇ, ಓದ ಕೇಳಿದ್ದೀರಾ? ಇದು ಸರ್ಕಾರದ ಒಂದು ಹೇಳಿಕೆ. ಈ ಹೇಳಿಕೆ ಮಾಡಿದ ಮೇಲೆ ಸದನದ ಗಮನಕ್ಕೆ ತರಬೇಕು ಅಂತೇಳಿ ಹೇಳಿಕೆಯನ್ನು ಮಾಡಿದ್ದೇನೆ. ಯಾಕಂತಂದರೆ ನಾವು ನಿನ್ನೆನೇ ಅನೌನ್ಸ್ ಮಾಡಿಬಿಡ್ಬೋದಾಗಿತ್ತು. ಸದನ ನಡೀತಾ ಇರೋದ್ರಿಂದ ಸದನದ ಮುಂದೆ ಈ ಹೇಳಿಕೆಯನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಇಲ್ಲಿ ಮಂಡಿಸಿದ್ದೀನಿ. ಅದರಿಂದ ಇದು ಚರ್ಚೆ ಆಗಲಿ ಕ್ಲಾರಿಫಿಕೇಶನ್ ಕೇಳೋದಾಗಲಿ ಅಗತ್ಯ ಇಲ್ಲ, ಆಗೋದಿಲ್ಲ. ತಾವು ದಯಮಾಡಿ ಮುಂದಿನ ವಿಷಯಕ್ಕೆ ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ. ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರು ವಿಧಾನಸಭೆಯಿಂದ ತಿದ್ದುಪಡಿಗಳ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಯೋಜನೆ ಮತ್ತು ವಿಧಾನಸಭೆಯಿಂದ ಅಂಗೀಕೃತ 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅದು ಎನ್ನ ಗಂಡ ಅಂತ ನೋಡ್ಬೇಕಲ್ಲ ಸಭಾಧ್ಯಕ್ಷರೇ. ಬಿಲ್ಲು ಸೆಂಟ್ರಲ್ ಏನು ಆಮೇಲೆ
ಕೇಳಿ ಒಂದು ಕುತ್ಕೊಳ್ಳಪ್ಪ ಕೇಳಿ ನಾ ಹೇಳಿ ಕೇಳು ನಾ ಹೇಳುದು ಕೇಳಿ ಇನ್ನ ಆರ್ಡರ್ ಮಾಡಿ ಏನಾಗತ್ತಿದ್ದೆ ಈಗ ಕುತ್ಕೊಳ್ಳಿ ಈಗ ಒಂದು ಕುತ್ಕೊಳ್ಳಿ ನಿಮಿಷ ಕುತ್ಕೊಳ್ಳಿ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕ್ಲಾರಿಫಿಕೇಶನ್ ಈಗ ಒಂದು ನಿಮಿಷ ಹೇಳಿ ಸರ್. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಕ್ಯಾಬಿನೆಟ್ ಡಿಸ್ಕಷನ್ ಹೇಳ್ಬಿಡಿ ಕೇಳಿ ಒಂದ್ ನಿಮಿಷ ಹೇಳ್ತೀನಿ ನೋಡು ಒಂದ್ ನಿಮಿಷ ಕೇಳಿ ಕೇಳಿ ಮಾನ್ಯ ಸಭಾಪತಿಯವರೇ, ನಿನ್ನೆ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿದೆ. ನಿನ್ನೆನೇ ನಾವು ಪ್ರೆಸ್ ಕೇಳ್ಬೋದಾಗಿತ್ತು, ಆದರೆ ಪ್ರೆಸ್ ಕೇಳಕ್ ಹೋಗಲಿಲ್ಲ. ಯಾಕಂತಂದ್ರೆ ಸದನ ನಡೀತಾ ಇದೆ, ಸದನ ಮುಂದೆ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿಲ್ಲ. ಇದು ಸ್ಟೇಟ್ಮೆಂಟು ಮಾಡಿರ್ತಕ್ಕಂಥದಕ್ಕೆ ಕ್ಲಾರಿಫಿಕೇಶನ್ ಎಂತಿದು ಕ್ಯಾಬಿನೆಟ್ ಡಿಸಿಷನ್ಗಳಿಗೆಲ್ಲ ಕ್ಲಾರಿಫಿಕೇಶನ್ ಕೊಡಕ್ಕಾಗತ್ತಾ? ಮಾತಾಡಿ ಅವಕಾಶ ಇಲ್ಲ. ಸರ್ಕಾರದ ಹೇಳಿಕೆ ಇದು, ಚರ್ಚೆಗಾಗ್ಲಿ ಕ್ಲಾರಿಫಿಕೇಶನ್ ಕೇಳಕ್ಕಾಗ್ಲಿ ಅವಕಾಶ ಇಲ್ಲ. ದಯಮಾಡಿ ಅದನ್ನ ಅವಕಾಶ ಕೊಡಬೇಡಿ. ಬೇರೆ ವಿಚಾರ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ. ನೋಡಿ ಹೇಳ್ತೀರಿ ಕೂಡ್ರಿ ಇವ್ರು ಯೋಗ್ಯತೆ ಇರಲಿಲ್ಲ ಮಾಡಲಿಕ್ಕೆ. ಏನ್ ಮಾತಾಡ್ತಾರೆ, ಏನ್ ಕ್ಲಾರಿಫಿಕೇಶನ್ ಕೇಳ್ತಾರೆ, ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದ್ವಿ. ಏನ್ ಮಾಡ್ತೀವಿ? ನಿಮ್ ಯೋಗ್ಯತೆ ಇರಲಿಲ್ಲ ನೀವು ಮಾಡ್ಲಿಕ್ಕೆ. ನಿಮ್ಮ ಯೋಗ್ಯತೆ ಇದೆ, ಯೋಗ್ಯತೆ ಮಾಡಿದ್ವಿ. ನಿಮ್ಮ ಯೋಗ್ಯತೆ ರಾಜಕೀಯ ಮಾಡ್ಲಿಕ್ಕೆ ಹೋಗಿದ್ರಿ ಅಷ್ಟೇ, ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಅಷ್ಟೇ. ನಿಮ್ಮ ನೈತಿಕತೆ ಇಲ್ಲ ಕೇಳಲಿಕ್ಕೆ. ಕೇಳಿ ನೋಡಿ, ಇಲ್ಲಿ ಕೇಳಿ ನೋಡಿ. ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೊಡಬೇಕಂತ ಕಾನೂನಲ್ಲಿ ಇಲ್ಲ. ಒಂದು ಕೇಳಿ ಒಂದು ವೇಳೆ ಮುಖ್ಯಮಂತ್ರಿ ಮಾಡಿಲ್ಲ, ಇವ್ರಿಗೂ ತಾಕತ್ತು ಇಲ್ಲ, ದಮ್ಮು ಇಲ್ಲ. ನಿಮ್ ಕಾಲದಲ್ಲಿ ನಮ್ ತಾಕತ್ತು ನಮ್ ತಾಕತ್ತಿದ್ದು ದಮ್ಮು ಇತ್ತು, ನಾವು ಮಾಡಿದೀವಿ. ಮಾನ್ಯ ಸಭಾಪತಿಯವರು, ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮನೆ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ದಯಮಾಡಿ ಕೂಡ 45 ವರ್ಷಗಳಿಂದ ತಾವು ಒಂದು ನಿಮಿಷ ಕೇಳಿ, ಕಡತಿಂದ ತೆಗೆದಾಕಿ ಹೇಳಿ, ಕಡತಿಂದ ತೆಗೆದಾಕಿ. ಈಗ ನಿಮ್ಮ ಮುಖ್ಯಮಂತ್ರಿ ನೀವು ಮನೆ ಮಾಡಪ್ಪ. ಸಭೆಯಲ್ಲಿ
ಇದು ಮಂತ್ರಿಗಳ ವರ್ತನೆ ಸರಿ. ಒಬ್ಬ ಮಂತ್ರಿಯ ಕಥೆ ಇದು. ಮಂತ್ರಿ ಆದವ್ರು ಈ ರೀತಿ ಮಾಡೋದಾ? ಒಂದ್ ನಿಮಿಷ ಕೊಡ್ರಿ. ತಳವಾರ್ ನೋಡಿ, ಮಂತ್ರಿಗಳಾದಂತವ್ರು ಜಗಳಬೇಡಿ, ಕುತ್ಕೊಳ್ಳಿ. ಇದು ಸರಿ ಇದೆಯಾ? ಒಬ್ಬ ಸಚಿವರು ನಡೆ ಇದು ನೋಡಿ. ಸುರೇಶ್ ನೋಡಿ, ಸುರೇಶ್ ನೋಡಿ, ಇವ್ರೆ ಮಂತ್ರಿಗಳಾದಂತವ್ರು ನನ್ನ ಮಾತು ಕೇಳಿ. ಮಂತ್ರಿಗಳು ಅವ್ರು ಮಾತಾಡಿ. ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ, ರವಿ ಅವರು ಹೇಳಿದೆ ನಾನು, ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವರು ಹೇಳಿದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ತಾಕತ್ತು ದಮ್ಮು ಅಂತ ಇವ್ರು ಹೇಳಿದ್ಮೇಲೆ ಇವ್ರ ಮೇಲೆ ಬೀಳ್ತಾ ಇದ್ರಲ್ಲ, ಅವಾಗ ಏನ್ ಮಾಡಿದ್ರಿ ಅಂತ ಗೌರವ ಕೊಡಲಿಲ್ಲ ಅವರು. ಏನೇನ್ ಮಾತಾಡ್ತಾರೆ? ತಾಕತ್ ಅಹಮದ್ ಜಮೀರ್ ಹೇಳಿದ್ದು, ನಿಮ್ಗೆ ಇರ್ಲಿಲ್ಲ, ನಮ್ಗೆ ಚರ್ಚೆಗೆ ಅವಕಾಶ ಪಾಯಿಂಟ್ ಆಫ್ ಆರ್ಡರ್. ಏನ್ರಿ ನೀವು ಯಾವ ಕಡೆ ಹೋಗಬಾರ್ದು, ಹೇಳೋರಿಗೆ ಯಾವ ಕಡೆ ಹೋಗಬಾರ್ದು. ಕೊಡ್ರಿ. ಮಂತ್ರಿಗಳಾದಂಥವ್ರು ಜವಾಬ್ದಾರಿ ಬೇಕು ನೋಡಿ. ಹೇಳ್ತೀನಿ ನಾನು, ಈಗ ಒಂದ್ ನಿಮಿಷ, ಈಗಾಗಲೇ ತೀರ್ಮಾನ ಮಾಡ್ಯಾರ, ಹೇಳಿದಾರ, ಕ್ಲಾರಿಫಿಕೇಶನ್ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಅವ್ರು ಹೇಳಿಲ್ಲ ಅಂದ್ರೆ ಒತ್ತಾಯ ಮಾಡಕ್ ನನಗೆ ಆಗೋದಿಲ್ಲ. ಅದಕ್ಕೆ ನಾ ಏನಂತೀನಿ, ನೇಮ ಐತಿ ನನ್ನ ಕಡೆ ಇದೆ, ನೇಮ ಇದೆ ನನ್ನ ಕಡೆ ಇದೆ. ಇಲ್ಲಿಲ್ಲ ಅವ್ರು ನೋಡಿ, ಒಂದ್ ನಿಮಿಷ ಕೇಳಿ. ಮುಖ್ಯಮಂತ್ರಿಗಳು ನಾನು ಕ್ಲಾರಿಫಿಕೇಶನ್ ಹೇಳುದಿಲ್ಲ ಅಂದ್ರೆ ನನಗೆ ಏನು ಮಾಡಕ್ ಆಗುದಿಲ್ಲ. ಹೇಳಿದಾರ ಅವರು, ನೇಮ ಆಯ್ತು, ನೇಮದ ಇದೆ, ಏನ್ ಮಾಡ್ಬೇಕಂತೇನಿಲ್ಲ. ಈಗ ನಿಮ್ಗೆ ಹೇಳಿ, ಒಂದ್ ನಿಮಿಷ ಕೇಳಿ, ನನ್ನ ಮಾತು ಕೇಳಿ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೀನಿ ಚರ್ಚೆ ಮಾಡುವಾಗ, ನಿನ್ನೆ ಚರ್ಚೆ ಮಾಡುವಾಗ ಸುರೇಶ ಏನಪ್ಪ ಮಂತ್ರಿಯಾಗಿ ನೀನು ಕೂಡ ಬಿಡು, ನಾನು ಓದಿನಿ. ಈಗ ನಿನ್ನೆ ನಿಮಗೆ ಮಾತಾಡೋ ಹೇಳಿ ನಾನು, ಇದು ಬೇಡ, ಕ್ಯಾಬಿನೆಟ್ದಲ್ಲಿ ಐತಿ. ಏನು ಮನುಷ್ಯ ದನಾದಿಯ ನೀನು. ನಿನ್ನೆ ನಾನು ಹೇಳಿದೆ, ಏನು ಹೇಳಿದೆ ಅಂದ್ರೆ, ಇದನ್ನ ಬೇಡ, ಕ್ಯಾಬಿನೆಟ್ದಾಗ ಐತಿ, ಕ್ಯಾಬಿನೆಟ್ ಆದ ನಂತರ ಪುರಸ್ಕಾರ ಹೇಳ್ತಾರ ಅಂತ ಇದೆ. ಬಟ್ ಕ್ಯಾಬಿನೆಟ್ ಆದ ನಂತರ ಸದನ ನಡೆದಾಗ ಪ್ರೆಸ್ಸಿಗೆ ಹೇಳುವಂತ ಪದ್ಧತಿ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಹೇಳ್ಯಾರ. ಇಲ್ಲಿ ಬಂದು ಅವ್ರು ಹೇಳ್ಯಾರ ಅಂದಾಗ ಕ್ಲಾರಿಫಿಕೇಶನ್ ಅವ್ರು ಕೊಡುದಿಲ್ಲ ಅಂದ್ರೆ ನಾವು ಒತ್ತಾಯ ಮಾಡಕ್ ಬರುದಿಲ್ಲ. ಇದು ನೀವು ತಿಳ್ಕೊಳ್ಳಿ. ಅಲ್ಲ ಒಪ್ತೀನಿ, ನಿಮ್ದು ರೂಲ್ ನಾವು ಒಪ್ತೀನಿ, ನೋಡಿನ ರೂಲ್ ನೋಡಿನಿ, ಕ್ಲಾರಿಫಿಕೇಶನ್ ಕೇಳಬಹುದು. ಆದ್ರೆ ಮುಖ್ಯಮಂತ್ರಿಗಳು ಅಥವಾ ಯಾವ್ದೋ ಸಚಿವರು ಉತ್ತರ ಕೊಡಕ್ ಆಗೋದನ್ನ ಎಲ್ಲ ಹೇಳಿದೆ ಅಂದಾಗ ನಮಗೇನು ಮಾಡಕ್ ಆಗೋದಿಲ್ಲ. ಅವ್ರ ಉತ್ತರ ಏನು ಹೇಳಿದಾರ ಅದ್ರ ಮೇಲೆ ತೃಪ್ತಿ ಪಡ್ಕೋಬೇಕು. ಇಷ್ಟ ಇಲ್ಲ, ಇದು ಸರ್ವಾಧಿಕಾರ ಆಗ್ಬಿಡುತ್ತೆ ಸಭಾಪತಿ. ನೀವು ನಮ್ಮ ನೆರವಿಗೆ ಬರಬೇಕು. ಈಗ ನೀವು ಈ ಸದನದ ರಕ್ಷಣೆ ಇಲ್ಲ ಅಂದ್ರೆ ಅವ್ರು ಸರ್ವಾಧಿಕಾರಿ ಆಗ್ಬಿಡ್ತಾರೆ. ಕೂತ್ಕೊಳ್ರಿ ಪೂಜಾರ್ರೆ, ತಡೀರಿ, ಕೂತ್ಕೊಳ್ರಿ ಪೂಜಾರ್ರೆ. ಮುಖ್ಯಮಂತ್ರಿ ನಿಂತಾಗ ಪೂಜಾರಿ ಮುಖ್ಯಮಂತ್ರಿ ಎದ್ದಾಗ ಕೂತ್ಕೊಳ್ಳಿ, ಕಲೀರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಎದ್ದಾರೆ. ಮಾನ್ಯ ಸಭಾ